ಶೂರಮೂರ್ತಿ ಕರುಣಿಸು. ಎನ್ನ ಮನದಿ ಆರ್ತಿ ನಮ್ಮ ತಂದೆಯ ಶರೀರವು ಮಾಂಸವು ಕಂಡಗಳು ಶುಷ್ಕವಾಗಿರುವು, ನನ್ನ ಶರೀರವು ಮಾಂಸವು ಕಂಡಗಳು ಪುಷ್ಟಕೊಂಡಿರುವು. ಆದ್ದರಿಂದ ತಂದೆಯ ಶರೀರ ಬದಲು ನನ್ನ ಶರೀರವು ಆ ಸಿಂಹಕ್ಕೆ ಆಹುತಿಯಾಗುತ್ತದೆ. ಸ್ವಾಮಿ ಸ್ವೀಕರಿಸಿದೆ. ಭೂಪಾಲ, ಆ ಸಿಂಹವು ಮಯೂರತ್ವದ ಹೆಂಡತಿಯ ಶರೀರವನ್ನಾಗಲಿ ಅಥವಾ ಮಗನ ಶರೀರವನ್ನಾಗಲಿ ಅದು ಕೇಳಲಿಲ್ಲ. ಆ ಸಿಂಹವು ಮಯೂರತ್ವದ ಶರೀರವು ಬೇಡಿರುವುದು. ಆದ ಕಾರಣ ನಾನು ಬಂದು ಬೇಡಿದ್ದಾಯಿತು. ನಿಮ್ಮ ಶರೀರವನ್ನು ಕೊಡುವೆ, ನಮ್ಮ ಶರೀರವನ್ನು ಕೊಡುವೆ ಎಂದು ಕಾಲವನ್ನು ಕಳೆದರೆ ಆ ಅರಣ್ಯದಲ್ಲಿ ಇರುವ ನನ್ನ ಮಗನ ಆ ಸಿಂಹದ ಕೈಯಲ್ಲಿ ಸಿಕ್ಕಿ ಬೆಟಪಡುತ್ತಿರಲು ಆಲಸ್ಯ ಮಾಡಬಹುದು. ಧರ್ಮ ಕರ್ತವ್ಯದಲ್ಲಿ ಇನ್ನು ಸೂರ್ಯನು ಉದಯವಾಗುವುದಕ್ಕಿಂತ ಮುಂಚಿತವಾಗಿ ಆ ಸಿಂಹನಿಗೆ ಆಧರಿಸಬೇಕು. ನೀವು ಮಾತಿನಿಂದ ಕಾಲವನ್ನು ಕಳೆದರೆ ನನ್ನ ಮಗನ ಗತಿ ಏನು? ನೀವು ಕೊಟ್ಟರೆ ಕೊಡಿರಿ, ಬಿಟ್ಟರೆ ಬಿಡರಿ. ಶಿಷ್ಯ ನಾವು ಹೋಗೋಣ. ನನ್ನ ಮಾತಿನಂತೆ ನನ್ನ ಮಗನ ಶರೀರವಾಗಲಿ ಸತಿಯಾದ ಕುಮುದ್ವತಿ ಶರೀರವಾಗಲಿ ಕೊಡಬಲಿಲ್ಲ. ನನ್ನ ಮಾತಿನಂತೆ ನನ್ನ ಅರ್ಧ ಶರೀರವನ್ನು ಒಯ್ದು ಕಡುವೆನು. ಸ್ವಾಮಿ ಸಜ್ಜನ ಪ್ರೇಮಿ. ನಿಮ್ಮ ಅರ್ಧ ಶರೀರವನ್ನು ಕೊಯ್ಯಬೇಕಾದರೆ ಕಣ್ಣಿನಲ್ಲಿ ನೀರಿಡಬಾರದು ಎಂದು ಸ್ವಾಮಿಯರು ಹೇಳಿರುವರು. ಇದು ನಮ್ಮಿಂದ ಹೇಗೆ ಸಾಧ್ಯ ಕಾಂತ? ಗುಣವಂತ ಅಳುತ್ತಾ ದಾನವನ್ನು ಕೊಡುವರಿಲ್ಲ. ನನ್ನ ಮನಸ್ಸಿನಂತೆ ನನಗೆ ಒಪ್ಪಲು ಕೊಡುವೆನು. ಕಾಂತೆ, ಬಿಡು ನಿನ್ನ ಮನದ ಭ್ರಾಂತೆ. ದಾನ ಮಾಡು ರಾಜ ರವಿಕೋಟಿ ತೇಜ. ಸ್ವಾಮಿ ರಾಮಧ್ವಜ ತೆಗೆದುಕೊಂಡು ಬಂದು ರಾಮಸಾಗರ್ ಹನುಮಂತರೆಡ್ಡಿ ತಿಮ್ಮಾರೆಡ್ಡಿಗೆ 500 ರೂಪಾಯಿಲು, ಮಾರಪ್ಪ ತಿಮ್ಮಾರೆಡ್ಡಿಗೆ 100 ರೂಪಾಯಿಲು, ಬೊಮ್ಮನಿಗೆ 500 ಕೃಷ್ಣಾರ್ಜುನ. ಬಂದಿರುವ ಬ್ರಾಹ್ಮಣೋತ್ತಮರೇ, ನಾನು ಅಳುತ್ತಾ ದಾನವನ್ನು ಕೊಡವಲಿಲ್ಲ. ನನ್ನ ಎಡಗಣ್ಣಲ್ಲಿ ನೀರು ತೋರಿಸುವುದು ಯಾತಕ್ಕೆಂದರೆ ನಿನ್ನ ಮಗನ ಪ್ರಾಣ ರಕ್ಷಣೆಗಾಗಿ ನನ್ನ ಅರ್ಧ ಶರೀರವು ಸಾರ್ಥಕವಾಯಿತು. ಇನ್ನು ಉಳಿದ ಅರ್ಧ ಶರೀರವು ನಿರ್ವರ್ತಕೆಯಾಗ್ತಾ ದುಃಖಿಸುತ್ತಾ ನನ್ನ ಎಡಗಣ್ಣಲ್ಲಿ ನೀರು ತೋರಿಸುವುದು ಅಷ್ಟೇ. ಸ್ವಾಮಿ, ಕರಗಸದ ಲೇಸ್ಯವೂ ಮಾತ್ರವೂ ಇಲ್ಲ. ಅದೇ ಸ್ವಾಮಿ ಸಜ್ಜನ ಪ್ರೇಮಿ. ಕೆಂಗುಂಟ ಗೋಪಾಲ್ ರೆಡ್ಡಿ ತಿಮ್ಮಾರೆಡ್ಡಿಗೆ 500 ರೂಪಾಯಿ ಬಹುಮಾನ ಇస్తున్నాರಪ್ಪ. ನಿಮ್ಮ ಭಕ್ತಿಗೆ ನಾವು ಮೆಚ್ಚಿದ್ದೇವೆ. ಈಗ ನಿನ್ನ ಇಚ್ಛೆಯಂತೆ ಪೂರೈಸಿದರು. ನನ್ನ ವಿಶ್ವರೂಪವನ್ನು ನೋಡಿ
ದೇಶವಾದರೂ ಲೋಪ ಕಾಣುವುದಿಲ್ಲ. ನಿನ್ನ ಭಕ್ತಿಯ ಸೋಪಾನವು ವೈಕುಂಠದ ಗಮ್ಯ ಸ್ಥಾನದವರೆಗೂ ವ್ಯಾಪಿಸಿತು. ಅರ್ಜುನ, ಇದರ ದೃಢಭಕ್ತಿಯನ್ನು ಕಂಡಿಯ, ಶಕ್ತಿ ಭಕ್ತಿ ವಿಚಾರವನ್ನು ತಿಳಿದೆಯ, ನಿಜ ತತ್ವವನ್ನು ನಿಂತಿ ವೀರ ಸಿಂಹನಂತಿದ್ದರೂ ಅವಭಾವಕ್ಕೆ ಮನಗೊಟ್ಟಿರು. ಇನ್ನಾದರೂ ಬುದ್ಧಿಯನ್ನು ತಂದುಕೊಂಡು ತಕ್ಕ ರೀತಿಯಿಂದ ನಡೆಸಿಕೋ. ಅರ್ಜುನ, ಕೇಳಿದ ವಚನ. ಕೇದಾರ್ ತಿಮ್ಮಾರೆಡ್ಡಿ ಹಾರ್ಮೋನಿಯಂ ಮಾಸ್ಟರ್ಗೆ 100 ರೂಪಾಯಿ ಬಹುಮಾನ ಗಳಿಸಿದವರಪ್ಪ. ಮಾಡಿ ಆರತಿ ಮಾಡಿ ಇಳಿದು ಬಿಡು. ರೆಡ್ಡಿಗೆ ಪರಮೇಶ್ವರ ಸ್ವಾಮಿ ಕೃಪಕರಗಳಲ್ಲಿ ದೇವರು ಪ್ರಾರ್ಥಿಸಿದ. ಅಹೋ ಮಧುಸೂದನ, ಏತಕ್ಕೆ ಹಂಗಿಸಿವೆ? ನಿನ್ನ ಭಕ್ತರ ಮಧ್ಯೆ ಹಣದೋ ಬಂದಂತೆ ಪದಕದಲ್ಲಿರುವ ನಿನ್ನ ಮಾಯಾಲೀಲವು ಮನಗೊಂಡ ಮೇಲೆ ಮನವಾದರೂ ಮಾತುಗಳಿಂದ ಮನನಾಗಲಾರದು. ಆವೋ ದೇವ, ಎನ್ನಗೆ ಸತ್ತೋಮೃತರಾದ ನೋಡಲೆಂದು ಅನಂತ ನಮಸ್ಕಾರಗಳು ದೇವ. ದಿವ್ಯ ಪ್ರಭಾವ. ಅಹೋ ಮಯೂರಧ್ವಜ, ನಿನ್ನ ಇಷ್ಟಾರ್ಥ ಪೂರೈಸಿಕೊಳ್ಳಲಿಕ್ಕೆ ಸಿದ್ಧವಾಗಿರುವುದು. ಇನ್ನು ನೀನು ಕೆಲವು ಕಾಲ ಸುಖದಿಂದ ರಾಜ್ಯವಾದ ಮೇಲೆ ನಿನ್ನ ಕೋರಿಕೆಯಿಂದ ಈಡೇರಿಸಿದರು. ಅಮ್ಮ ಪೃಥ್ವಿ, ನೀನು ಪತಿ ಸೇವೆ ತಪ್ಪರಿಸು ಆಗಿತ್ತು. ಅತಿಥಿ ಅಭಾಗ್ಯಂತರಂ ಸತ್ಕರಿಸಿದ್ರಿಂದ ನಿಮಗೆ ತತ್ಪರವಾಗಿತ್ತು. ಐಶ್ವರ್ಯ ಸ್ಥಿರವಾಗಿ ನಿಲ್ಲುವುದು ನೀನು ಸದಾ ಸಾವಿತ್ರಿಯಾಗಿ ಬೆಳೆದು ಆಶೀರ್ವದಿಸಿವೆ. ಅಹೋ ವೀರ ಶಿಖಾಮಣಿ, ಯದಾ ತಾಮ್ರಧ್ವಜ, ಪರಾಕ್ರಮಶಾಲಿ. ಪರೀಕ್ಷೆಯಲ್ಲಿ ನೀನು ಫಲಿತಾಂಶವನ್ನು ಪಡೆದೆ ಈ ನರನಾರಾಯಣ ಯಾರು ಸಾಧಿಸಿದ ಸಾಮರ್ಥ್ಯವನ್ನು ನಿನ್ನಲ್ಲಿದೆ. ಆದ ಸಂಯಮರಿತರಾಗಿದ್ದರಿಂದ ನಿಮಗೆ ನೀತಿಯು ಬೋಧಿಸಿದನು. ಪಾಂಡವರು ಮಾತ್ರ ನಮಗೆ ಮಿತ್ರರಾಗಲಿ ವೈರತ್ವದಿಂದ ಅಲ್ಲಿ ಅರ್ಜುನನನ್ನು ನಮಸ್ಕರಿಸು. ತಾಮ್ರಧ್ವಜ, ಪರಾಕ್ರಮದಲ್ಲಿ ತೇಜ. ದೇವ ದೇವ, ನಿನ್ನ ರೀತಿಯು ಆಗಾಧವಾದದ್ದು. ಚೈತನ್ಯ ಸ್ವರೂಪನಾಗಿ ಸರ್ವ ಪ್ರಾಣಿಗಳನ್ನು ಕುಳಿಸಿ ತೇಳುವಂತೆ ಮಾಡಿ ನೀತಿಯ ಬೋಧಿಸುವುದು ನಿನ್ನ ಕರ್ತವ್ಯವಾಗಿದೆ. ನಾನು ಅಜ್ಞಾನಾಂಧ ಕಾಲದಲ್ಲಿದ್ದು ಐಶ್ವರ್ಯ ಮದದಿಂದ ಸಜ್ಜನರ ಜ್ಞಾನವನ್ನು ತಿಳಿಯದೆ ವರ್ತಿಸಿದರು. ನಮ್ಮ ಜಾತಕ್ಕೆ ಒಂದು ಕೈ ದಯಲಿಕ್ಕೆ ನಾನು ನಿನ್ನ ನಿಜ ಭಕ್ತನೇ ಸರಿ. ಶ್ರೀಹರಿ ನನಗೆ ಈಗಿದ್ದ ಸಾಮ್ರಾಜ್ಯವೇ ಸಾಕು. ಇನ್ನು ಸಕಲಕ್ಕೆ ಮಳೆ ಬೆಳಗವನ್ನು ಕೊಟ್ಟು ಸದಾ ಸುಖವಾಗಿರುವಂತೆ ವರವನ್ನು ಪಾಲಿಸು. ಇನ್ನು ನಿಮ್ಮ ಅಸ್ತ್ರವನ್ನೇ ತೆಗೆದುಕೊಳ್ಳಿರಿ. ಪಾಂಡವರ ಅಶ್ವಮೇಧ ಯಾಗವನ್ನು ಪೂರೈಸಲು ಇದೇ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಇನ್ನು ಸೂರ್ಯನು ಉದಯಿಸುವನು. ನಮ್ಮ ಮನೆಯ ಅಭಾಗ್ಯವಂತರಾದ ನಮ್ಮನ್ನು ತೃಪ್ತಗೊಳಿಸಿರಿ. ದೇವ ದೇವ, ದಿವ್ಯ ಪ್ರಭಾವ. లక్ష్మణ ఎక్కడున్న తొందరగా రావాల్సిందిగా కోరుతున్నాము. ఈ బాలసభ ఎంత చూడు ముచ్చటగా ఉండేది. లక్ష్మణ రేటు నాగరాజు పిలుచుకోవాలి. బెత్తుకోవాలండి. వృషధ్వజ పాత్ర
వాళ్ళందరూ ఫోన్లే పిల్లలు పెద్దలు మా గ్రామ పెద్దలందరికీ నమస్కరించడం ఏమంటే ఈ అశ్వమేధ యాగం అనే బయలు నాటకానికి చాలా మంది విచ్చేసి మా యొక్క బయలు నాటకాన్ని జయప్రదం చేసినందుకు మీ ఇద్దరికి ధన్యవాదాలు తెలుపుతూ చప్పట్లతో ఒక్కసారి ధన్యవాదాలు తెలుపుతూ